ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೇವರ ಫೋಟೋ ಹಾಗೆ ವಿಗ್ರಹ ಮನೆಯಲ್ಲಿಟ್ಟು ಹೇಗೆ ಪೂಜೆ ಮಾಡೋದು, ಪೂಜಾ ವಿಧಾನಗಳು ಹೇಗಿರುತ್ತೆ, ಹಾಗೆ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೇ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಇದರಿಂದ ವಿಶೇಷತೆಯನ್ನು ತಿಳಿಸಿ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾನಂದಶಲಾಕಯ ಚಕ್ಷುರ್ಮಿಹಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮೀಯ ಎಲ್ಲ ವೀಕ್ಷಕರಿಗೂ, ನನ್ನ ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ಹಾಗೆ ದೇಶವನ್ನು ಸುಭದ್ರವಾಗಿ ನಿತ್ಯ ನಿರಂತರವಾಗಿ ಕಾಯ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ, ಈ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇರತಕ್ಕಂಥ ಎಲ್ಲ ಚಾಲಕರಿಗೂ, ವಿಶೇಷವಾಗಿ ಅವರೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ನವಮಿಯುಕ್ತವಾಗಿ ವಿಶೇಷವಾಗಿ ಮೂಲಾ ನಕ್ಷತ್ರ ಇರತಕ್ಕಂಥದ್ದು, ಇನ್ನು ಗುರುವಾರ. ಈ ಮೂಲಾ ನಕ್ಷತ್ರ ಗುರುವಾರ ಬರ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಏನಪ್ಪ ಅಂದರೆ, ಎರಡು ಜ್ಞಾನಕಾರಕರು ಸಂಯೋಜನೆ ಇರತಕ್ಕಂಥ ಸುಯೋಗದ ದಿನ. ಅಂದರೆ ಕೇತು ಮೂಲಾ ನಕ್ಷತ್ರಕ್ಕೆ ಕಾರಕನಾಗಿರೋದ್ರಿಂದ ಕೇತು ಮತ್ತು ಈ ಒಂದು ಗುರುವಿನ ಸಂಯೋಜನೆ ಬಂದಾಗ ಗುರುವಿನ ಬಲ ಹೆಚ್ಚಾಗುತ್ತೆ, ಅಥವಾ ಗುರುವಿನ ದೃಷ್ಟಿಯಿಂದ ಕೇತುವಿನ ಬಲ ಹೆಚ್ಚಾಗುತ್ತೆ. ಹಾಗಿದ್ದಾಗ ಅವನು ಮೋಕ್ಷಕಾರಕನು ಜ್ಞಾನಕಾರಕನು ಆಗಿರ್ತಕ್ಕಂಥ, ಅದರಲ್ಲೂ ಕೂಡ ವಿಶೇಷವಾಗಿ ಗುರುವಾರ ಗುರುಗಳ ದಿನ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಗುರು ಮುಖ್ಯವಾಗಿ ನಮ್ಮ ಬದುಕಿನುದ್ದಕ್ಕೂ ಕೂಡ ಗುರುವಿನ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಾಗಿರುತ್ತೆ. ಜ್ಞಾನಾನಂದ ಅಂದರೆ ಈ ಜ್ಞಾನದಿಂದ ಆನಂದವನ್ನು ಕಾಣ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು ಗುರುವಿನ ಮಾರ್ಗದರ್ಶನ ಇದ್ದರೆ ಮಾತ್ರ. ಹಾಗಿದ್ದಾಗ ಏನು ಮಾಡಬೇಕು, ನಿಮಗೆ ಯಾವೆಲ್ಲ, ಯಾಕಂದರೆ ಈಗ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಎಷ್ಟೇ ನಾವು ಅದರಲ್ಲಿ ಸುಭದ್ರತೆಯನ್ನು ಕಂಡುಕೊಂಡ್ರು, ಎಷ್ಟೇ ಜಾಗೃತೆಗಳು ವಹಿಸಿದ್ರು ಕೂಡ ಏನೋ ಯಾವುದೋ ನಿಮಿತ್ತವಾಗಿ ಯಾವುದೋ ಕಷ್ಟಕಾಲದಲ್ಲಿ ಯಾರಿಗೋ ಸಹಾಯವನ್ನು ಮಾಡಬೇಕು ಅಂದ್ಕೊಂಡಿರ್ತೀರಾ, ಸಹಾಯ ಮಾಡಿಬಿಟ್ಟಿರ್ತೀರಾ. ಅದರಿಂದ ಬಳಲ್ತಾ ಇರ್ತಕ್ಕಂಥವ್ರು ಏನು ಮಾಡಬೇಕಪ್ಪ ಅಂದರೆ, ಇವತ್ತಿನ ಈ ಒಂದು ಗುರುವಾರದ ದಿವಸ ವಿಶೇಷವಾಗಿ ನಿಮ್ಮ ಎಲ್ಲ ಈ ಋಣಬಾಧೆಗಳು ಅಂತಕ್ಕಂಥದ್ದು, ನಾವು ಸಾಲ ಕೊಡ್ತಕ್ಕಂಥದ್ದು ಮತ್ತೊಂದು ವಿಚಾರ. ಆದರೆ ಕೊಟ್ಟಿರುವ ಸಾಲ ಹಿಂದೆ ವಾಪಸ್ ಬರಬೇಕು. ಆದರೆ ಕೊಟ್ಟಿರ್ತಕ್ಕಂಥವ್ರು ಅವ್ರದ್ದೇನೋ ಅವರ ಒಂದು ಸಂಚಿತ ಜನ್ಮದ ಪ್ರಾರಬ್ಧವೋ ಈ ರೀತಿಯಾಗಿ ಅವರು ಕಷ್ಟಗಳಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಹಾಯವನ್ನು ಮಾಡಿದಾಗ ನಮಗೂ ಕೂಡ ಅದರಿಂದ ತೊಂದರೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಬನ್ನಿ ಮರ ಅಂತಕ್ಕಂಥದ್ದು ಇರುತ್ತೆ. ನಿಮಗೆ ಸಹಜವಾಗಿ ಗೊತ್ತಿರುತ್ತೆ, ಬನ್ನಿ ಮರ ಅಥವಾ ಔದುಂಬರ ಅಂತಕ್ಕಂಥದ್ದು ಎರಡು ಮರಗಳ ಸಮೀಪ ಅಂದರೆ ಬನ್ನಿ ಶನಿಯ ವೃಕ್ಷವಾದರೆ ಬನ್ನಿ ಶಮಿ ವೃಕ್ಷವಾದರೆ ಔದುಂಬರ ಗುರುವಿನ ವೃಕ್ಷವಾಗುತ್ತೆ. ಹಾಗಾಗಿ ಆ ಔದುಂಬರ ಬನ್ನಿ ವೃಕ್ಷದ ಬುಡದಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಂಡು ಬನ್ನಿ. ಮಣ್ಣನ್ನು ತಗೊಂಡು ಬಂದು ಮನೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ದೇವರ ಮನೆ ಅಥವಾ ಯಾವುದಾದ್ರೂ ಈ ಎದೆ ಭಾರಕ್ಕಿಂತ ಮೇಲ್ಭಾರದಲ್ಲಿ, ಯಾಕೆಂದರೆ ನಮ್ಮ ಭುಜದ ಮೇಲೆ ಇರತಕ್ಕಂಥದ್ದು ಎಲ್ಲ ಸಮಸ್ಯೆಗಳು ಕೂಡ, ಯಾಕೆಂದರೆ ಹೆಗಲಿಗೆ ಹೆಗಲಾಗಿ ಕೊಟ್ಟು ನಾವು ಕಾಪಾಡ್ತಾ ಇರತಕ್ಕಂಥ ಅದೆಷ್ಟೋ ಸುಸಂದರ್ಭಗಳು ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಎರಡರ ಮಣ್ಣನ್ನು ತೊಗೊಂಡು ಬಂದು ಎರಡು ಜಾಗದಲ್ಲಿರ್ತಕ್ಕಂಥ ಒಂದು ಔದುಂಬರದ ಮರ ಬುಡದಲ್ಲಿರ್ತಕ್ಕಂಥದ್ದು ಮಣ್ಣು, ಇನ್ನೊಂದು ವಿಶೇಷವಾಗಿ ಬನ್ನಿ ಮರದ ಬುಡದಲ್ಲಿರ್ತಕ್ಕಂಥ ಮಣ್ಣು, ಎರಡು ಮಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ 28 ರೂಪಾಯಿ ಕಾಯಿನನ್ನು ಅದರೊಟ್ಟೆಲ್ಲಿಡಿ. ಆ 28 ರೂಪಾಯಿ ಕಾಯಿನನ್ನಿಟ್ಟು ಅನುದಿನವೂ ಕೂಡ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಗುರುಗಳ ದರ್ಶನ ಮಾಡತಕ್ಕಂಥ ಸುಯೋಗವನ್ನು ಪಡ್ಕೊಳ್ಳಿ.
ಹೀಗೆ ನಿರಂತರವಾಗಿ 48 ದಿನಗಳ ಕಾಲ ಅಥವಾ 90 ದಿನಗಳ ಕಾಲ 48 ಅಥವಾ 90 ದಿನಗಳ ಕಾಲ ನೀವು ಪ್ರಾರ್ಥನೆ ಮಾಡಿ ಈ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ನೀವು ಯಾರಿಗೆ ಏನೋ ಸಹಾಯ ಮಾಡಿದ್ದು ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇನ್ನೊಮ್ಮೆ ಯಾರಿಗೆ ದುಡ್ಡು ಕೊಟ್ಟಾಗಲೂ ಕೂಡ ಅವರನ್ನು ಬೈಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ಬೈದಾಗ ನೀವು ಶಾಪ ಇಟ್ಟಾಗ ಇನ್ನೊಂದಷ್ಟು ದುಸ್ಥಿತಿಗೆ ಹೋಗ್ತಕ್ಕಂಥವ್ರಾಗ್ತಾರೆ. ಹಾಗಾಗಿ ಶಾಪ ಇಡಬೇಡಿ. ಏನೋ ಒಂದು ಸಮಯೋಚಿತವಾಗಿ ಸಹಾಯವನ್ನು ಮಾಡಿರ್ತೀರ, ಅದರಿಂದ ಹೊರಗೆ ಬರಬೇಕು, ಅಲ್ಲಿಂದ ದುಡ್ಡು ಬರಬೇಕು ಅಂತಕ್ಕಂಥ ಸದ್ಭಾವನೆಯಿಂದ ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಅನುಭವದ ಮಾತು ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿ. ಇವತ್ತು ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಮುಖ್ಯವಾಗಿ ಏನಪ್ಪ ಅಂದರೆ ನವಮಿ ತಿಥಿ ಇರತಕ್ಕಂಥದ್ದು, ಸ್ವಲ್ಪ ವಾಹನ ಚಾಲನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಜಾಗ್ರತೆ ವಹಿಸಿ. ಇವತ್ತಿನ ಕೆಲವೊಂದಷ್ಟು ಈ ವಿಷಯುಕ್ತವಾಗಿರ್ತಕ್ಕಂಥ ದಿನಗಳಲ್ಲೂ ನವಮಿ ಪ್ರಯಾಣ, ಅದರಲ್ಲೂ ಕೂಡ ದೂರದ ಪ್ರಯಾಣವನ್ನು ಸಾಧ್ಯವಾದಷ್ಟು ನೀವು ಅತ್ಯಂತ, ಯಾಕೆಂದರೆ ಆ ಒಂದು ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆನಂದವಾಗಿ ಶಿವನ ಧ್ಯಾನ, ಗಣಪತಿಯ ಧ್ಯಾನ, ದುರ್ಗಾ ಧ್ಯಾನವನ್ನು ಮಾಡುತ್ತಾ ಇವತ್ತಿನ ದಿವಸ ಪ್ರಯಾಣವನ್ನು ಮಾಡಿ, ಗುರುಗಳ ಪ್ರಾರ್ಥನೆ ಮಾಡುತ್ತಾ ಪ್ರಯಾಣವನ್ನು ಮಾಡಿ ಶುಭವಾಗುತ್ತೆ. ಇವತ್ತಿನ ದಿವಸ ರಾಶಿಫಲವನ್ನು ನೋಡಿದಾಗ ವಿಶೇಷವಾಗಿ ದುಮ್ ದುರ್ಗಾಯೇ ನಮಃ, ಗಂ ಗಣಪತಿಯೇ ನಮಃ, ಆದಿತ್ಯಾದ ನವಗ್ರಹ ದೇವತಾಯೇ ನಮಃ ಅಂಥೇಳಿ ಎಲ್ಲ ದೇವತೆಗಳನ್ನು, ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ಮೇಷರಾಶಿಯವರಲ್ಲಿ ವಿಶೇಷವಾಗಿ ಮೇಷರಾಶಿಗೆ ಭಾಗ್ಯದಲ್ಲಿ ಚಂದ್ರನಿರ್ತಕ್ಕಂಥವನಾಗ್ತಾನೆ. ಅಪೇಕ್ಷಿತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಹಿತೈಷಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹೂಡಿಕೆಗಳಿಂದಲೂ ಕೂಡ ಅಲ್ಪ ಪ್ರಮಾಣದಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿವಾಹ ಅಪೇಕ್ಷಿತರಿಗೂ ಕೂಡ ಶುಭ ಆಗ್ತಕ್ಕಂಥದ್ದು. ಮೇಷರಾಶಿಯವರು ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ, ಓಂ ಗುಂ ಗುರುಭ್ಯೋ ನಮಃ ಅಂತಕ್ಕಂಥ ಗುರುವಿನ ಧ್ಯಾನ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಯೋಗ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಮನೆಯಲ್ಲಿರ್ತಕ್ಕಂಥ ಕುಟುಂಬದವರೊಟ್ಟಿಗೆ ಎಲ್ಲಾದರೂ ದೂರದ ಪ್ರಯಾಣ ಅಥವಾ ಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಗೋಮಾತೆಗೆ ನಿಮಗೆ ಶಕ್ತಿಯಾನುಸಾರದಲ್ಲಿ ಗೋಭಕ್ಷಣೆಯನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಮನೆಯಲ್ಲಿ ಏನಾದರೂ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಡದಿ ಮಕ್ಕಳೊಟ್ಟಿಗೆ ಅಥವಾ ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣ್ತಾ ಇದೆ, ಸ್ವಲ್ಪ ಎಚ್ಚರ ವಹಿಸಿ. ಬಂಧುಗಳೊಟ್ಟಿಗೆ ಇವತ್ತಿನ ದಿವಸ ಸಮಯವನ್ನು ವ್ಯಯಿಸುವಂತಹ ಸುಯೋಗ. ಪೂರ್ವ ನಿಯೋಜಿತ ಕಾರ್ಯಾದಿಗಳು ಕೂಡ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಶುಭ ಕಾಣ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಶಾರೀರಿಕವಾಗಿರ್ತಕ್ಕಂಥ ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಉದರ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು, ಅಸಿಡಿಟಿ ಈ ರೀತಿಯಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮಿಥುನ ರಾಶಿಯವರು ವಿಶೇಷವಾಗಿ ಸಾಯಿಬಾಬರ ದರ್ಶನ, ರಾಘವೇಂದ್ರ ಸ್ವಾಮಿಗಳ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಹಸ ಕಾರ್ಯಾದಿಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು. ಪರೋಪಕಾರಂ ಇದಂ ಶರೀರಂ ಅಂತೇಳಿ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂತಹ ಧಾವಂತ ಇರತಕ್ಕಂಥ ಸುಯೋಗ. ಕುಟುಂಬದವರೊಟ್ಟಿಗೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ಸ್ಥಿತಿ ಧನಕ್ಕೆ ಸಂಬಂಧಪಟ್ಟ ಅಂದರೆ ಹಣಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಶ್ರೀಮಂತಿಕೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕಟಕ ರಾಶಿಯವರು ಗುರುಗಳ ದರ್ಶನ, ದತ್ತಾತ್ರೇಯರ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಇನ್ನು ದೇವರ ಫೋಟೋ, ವಿಗ್ರಹ ಅನ್ನುವಂಥದ್ದನ್ನು ನಾವು ಪೂಜೆ ಮಾಡ್ತಾ ಇರ್ತೀವಿ ಗುರುಜಿ. ಆದರೆ ಎಲ್ಲರೂ ಸಾಮಾನ್ಯವಾಗಿ ಒಂದು ದೇವರ ಫೋಟೋ ಅಥವಾ ಇಷ್ಟೇ ಇಡಬೇಕನ್ನುವಂಥದ್ದು ಏನಾದರೂ ಇರುತ್ತಾ? ಮತ್ತು ಆ ವಿಧಾನ ಪದ್ಧತಿಗಳು ಹೀಗಿರುತ್ತೆ ಗುರುಜಿ? ಶಾಸ್ತ್ರ ಗಂಧರ್ವ ತಂತ್ರದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಶೃಣುದೇವಿ ಪ್ರವಕ್ಷಾಮಿ ಮೂರ್ತಿ ರೂಪೇಣ ದೇವತಾಂ ಅಂತೇಳಿ. ಅದರಲ್ಲೂ ಕೂಡ ಮಂತ್ರೋಚ್ಚಾರಣ ಮಾತ್ರೇಣ ದೇವರೂಪಂ ಪ್ರಜಾಯತೆ ಅಂತ. ಇನ್ನು ಯಂ ಕಾಮಯತೆ ಯಂ ಪ್ರಾರ್ಥಿತ ಕಾಮಂ ತಂ ತಮಾಪ್ನೋತಿ ಸಿದ್ಧಯೇ ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅಂದರೆ ಇಲ್ಲಿ ಮುಖ್ಯವಾಗಿ ಪಾರ್ವತಿ ಪರಮೇಶ್ವರರೇ ಇದರ ಎಲ್ಲದಕ್ಕೂ ಕೂಡ ನಿರೂಪಣೆ ಕೊಟ್ಟಿರ್ತಕ್ಕಂಥದ್ದು. ಶೃಣುದೇವಿ ಪ್ರವಕ್ಷಾಮಿ ಮೂರ್ತಿ ರೂಪೇಣ ದೇವತಾಂ ಅಂತೇಳಿ. ಅಂದರೆ ಮೂರ್ತಿಯಲ್ಲಿ ನಾವು ದೇವತೆಗಳನ್ನು ಕಾಣ್ತೀವಿ. ಯಾಕೆಂದರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ, ಯಾಕೆಂದರೆ ಅವನು ನಿರಾಕಾರ ಸ್ವರೂಪನಾಗಿರೋದ್ರಿಂದ ನಮಗೆ ನಮ್ಮ ಮನಸ್ಸಿನ ಮೇಲೆ ಶ್ರದ್ಧೆ ಮತ್ತು ಭಕ್ತಿ ಮೂಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಒಂದು ರೂಪವನ್ನು ಕೊಟ್ಟು ಮೂರ್ತಿ ಆಕಾರದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ.
ಮಂತ್ರ ಅಂದರೆ ಆ ಮಂತ್ರಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದಾಗ, ವಿಶೇಷವಾಗಿ ದೇವತೆಯ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಜಗತ್ತು ಕೂಡ ಮಂತ್ರಾಧೀನಂತು ದೈವತ ಅಂತೇಳಿ ಬರ್ತಾನೆ. ಹಾಗಾಗಿ ಆ ಮಂತ್ರೋಚ್ಚಾರದ ಪೂರ್ವಕದಲ್ಲಿ ಮಂತ್ರೋಚ್ಚಾರವನ್ನು ಮಾಡಿದಾಗ ಆ ಮೂರ್ತಿಗೆ ದೇವ ಸಾನ್ನಿಧ್ಯತೆ, ದೇವತಾ ಸಾನ್ನಿಧ್ಯತೆ ಬರುತ್ತೆ. ಅಂದರೆ ಒಂದು ಶಕ್ತಿ ಫಾರ್ಮ್ ಆಗುತ್ತೆ ಅಂತಕ್ಕಂಥದ್ದು. ಅಲ್ಲಿ ಯಂ ಪ್ರಾಪ್ನೋತಿ ಕಾಮಂ ಅಂದರೆ ಕಾಮ ಅಂದರೆ ಭಾವನೆಗಳಿಗೆ ಕಾಮ ಅಂತ ಕರಿತೀವಿ ನಾವು. ಯಂ ಪ್ರಾಪ್ನೋತಿ ಕಾಮಂ ಅಂದರೆ ನೀವು ಏನು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡ್ತೀರೋ ತಮಾಪ್ನೋತಿ ಸಿದ್ಧಯೇ ಅಂತೇಳಿ ಹೇಳುತ್ತೆ. ಅಂದರೆ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಮಾಡುವಂಥದ್ದನ್ನು ಖಂಡಿತ ಫಲ ಸಿಗುತ್ತೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ದೇವತಾ ರೂಪಗಳನ್ನು ನಾವು ಹಲವಾರು ರೀತಿಯಲ್ಲಿ ನೋಡ್ತೀವಿ. ಮೂರ್ತಿ ರೂಪದಲ್ಲಿ ನೋಡ್ತೀವಿ, ಚಿತ್ರಪಟ ಅಂದರೆ ಫೋಟೋದಲ್ಲೇ ನೋಡ್ತೀವಿ. ಇನ್ನೊಂದಷ್ಟು ಬಾಹ್ಯಾಂತರವಾಗಿ ದೇವರನ್ನು ಅಂತರ್ಗತವಾಗಿ ನಾವು ಧ್ಯಾನದ ಮುಖಾಂತರ ಕೂಡ ಒಂದು ಸ್ವರೂಪವನ್ನು ಅಂದರೆ ಒಂದು ತೇಜೋ ಸ್ವರೂಪವನ್ನು ನೋಡ್ತೀವಿ. ದೇವತೆಗಳನ್ನು ಮನೆ ಅಂತಕ್ಕಂಥದ್ದು ಒಂದು ಮನೆಯ ಕಲ್ಮಶವಾದಂಥ ವಾತಾವರಣವನ್ನು ಅತ್ಯಂತ ಆ ಕಲ್ಮಶರಹಿತವಾಗಿ ಏನೋ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ದೇವರ ಮನೆಯಲ್ಲಿ ಹೋಗಿ ಒಂದು ದೀಪವನ್ನು ಹಚ್ಚಿಟ್ಟಾಗ ಮನಸ್ಸಿಗೆ ನೆಮ್ಮದಿ ಕಾಣುತ್ತೆ. ಹಾಗೆ ದೇವತೆಗಳು ಕೂಡ ಮನೆಯಲ್ಲಿ, ಯಾಕೆಂದರೆ ನಮಗೆ ರೂಮು, ಅಡುಗೆ ಮನೆ ಹೀಗೆ ಎಲ್ಲವನ್ನು ನಾವು ವಿಂಗಡಣೆ ಮಾಡಿದಾಗ ದೇವತಾ ಸಾನ್ನಿಧ್ಯಕ್ಕೋಸ್ಕರವಾಗಿ, ಯಾಕಂದರೆ ನಮ್ಮ ಭಾರತ ದೇಶ ಅದರಲ್ಲೂ ಕೂಡ ನಂಬಿಕೆ ಆಧಾರವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕವಾಗಿ ಪ್ರಯಾಣದಲ್ಲಿ ಪ್ರತಿಯೊಬ್ಬರು ಕೂಡ ಇರ್ತಕ್ಕಂಥವ್ರು ಆಗ್ತಾರೆ. ಅವರು ಆಸ್ತಿಕರಾಗಿರಲಿ ನಾಸ್ತಿಕರಾಗಿರಲಿ, ಕೆಲವರು ದೇವರನ್ನು ನಂಬಲ್ಲ ಅಂತಕ್ಕಂಥವ್ರು, ಕೆಲವೊಂದಷ್ಟು ವಿಚಾರಗಳಲ್ಲಿ ಅವ್ರು ನಂಬಲ್ಲ ಅಂತಕ್ಕಂಥವ್ರು ಕೂಡ ಅವರು ಇನ್ನೊಂದು ರೀತಿಯಲ್ಲಿ ದೇವತೆಗಳನ್ನು ಕಾಣ್ತಾ ಇರ್ತಾರೆ, ಸೇವಾ ಮನೋಭಾವದಲ್ಲಿ ಕಾಣ್ತಾ ಇರ್ತಾರೆ. ಈ ಪ್ರಕೃತಿನೇ ನಮಗೆ ನಿಜವಾದ ಸಂಪತ್ತಿನ ದೇವತೆ. ಆ ಸಂಪತ್ತಿನ ದೇವತೆಯನ್ನು ಮನೆ ಒಳಗಡೆ ನಮಗೆ ಬೇಕಾಗಿರ್ತಕ್ಕಂಥ ಮಾರ್ಗಕ್ಕೆ ಅನುಸಂಧಾನದಲ್ಲಿ ನಾವು ಅದನ್ನೆಲ್ಲ ಆಯಾಯ ಮನೆಯಲ್ಲಿ ನಿರ್ಮಾಣವನ್ನು ಮಾಡಿಕೊಂಡಿರ್ತೀವಿ. ಹಾಗೆ ದೇವತೆಗಳನ್ನು ಕೂಡ ಬಹಳ ಮುಖ್ಯವಾಗಿ ದೇವತಾ ಉಪಾಸನೆ ಅಂತಕ್ಕಂಥದ್ದು ಇರತಕ್ಕಂಥದ್ದು ಮನುಷ್ಯನಿಗೆ ಒಂದು ಪೂರ್ವ ಮತ್ತು ಒಂದು ಉತ್ತರ. ಯಾಕೆಂದರೆ ಎರಡು ನಮಗೆ ರಾತ್ರಿ ಮತ್ತು ಎರಡು ಹಗಲು ಅಂತಕ್ಕಂಥದ್ದು ಇರುತ್ತೆ. ಎರಡು ರಾತ್ರಿ ಎರಡು ಹಗಲು ಅಂತಕ್ಕಂಥದ್ದು. ಇದನ್ನು ನಾವು ಕಂಪೇರನ್ ಮಾಡಿದಾಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕಂಥದ್ದು. ಅಂದರೆ ಎರಡು ರಾತ್ರಿಯಲ್ಲೂ ಧರ್ಮಗಳು, ಎರಡು ರಾತ್ರಿಯಲ್ಲಿ ಎರಡು ಹಗಲಲ್ಲಿ ಅಂದರೆ ಕರ್ಮಗಳು, ಧರ್ಮ ಕರ್ಮ ಅಂತಕ್ಕಂಥದ್ದು. ಈ ಭಾವನೆಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು ಮೂರ್ತಿಗಳು. ಖಂಡಿತ ಗುರುಜಿ, ಉಳಿದ ರಾಶಿ ಫಲಗಳನ್ನು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವರು ಸ್ವಲ್ಪ ದೃಷ್ಟಿಬಾಧೆ, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ನಿಮ್ಮನ್ನು ಕಾಡಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಅತೀವವಾಗಿರ್ತಕ್ಕಂಥ ನಂಬಿಕೆಯಿಂದ ಸ್ವಲ್ಪ ಮೋಸ ಹೋಗ್ತಕ್ಕಂಥವ್ರಾಗಿರ್ತೀರ. ಮಕ್ಕಳಲ್ಲಿ ಸ್ವಲ್ಪ ವಿರಸಗಳು ಬರತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಜನೆಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಅಥವಾ ಗೌರವಯುತವಾಗಿರ್ತಕ್ಕಂಥ ವ್ಯಕ್ತಿಗಳ ದರ್ಶನ ಮಾಡ್ತಕ್ಕಂಥದ್ದು ಸುಯೋಗ ಇರತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದರಿಂದ ಸಿಂಹರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರದ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂಥ ಸುಯೋಗ ಇರತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ವಿರಸಗಳಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕ ಒತ್ತಡಗಳನ್ನು ಸಮತೂಗಿಸುವ ಸಲುವಾಗಿ ಪ್ರಶಾಂತವಾಗಿರ್ತಕ್ಕಂಥ ಎಲ್ಲಾದರೂ ವಾತಾವರಣಕ್ಕೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿಗಳಲ್ಲೂ ಕೂಡ ಇವತ್ತಿನ ದಿವಸ ನಿಮಗೆ ಶುಭಪ್ರದವಾಗ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಕೃಷ್ಣನ ದರ್ಶನ, ಕೃಷ್ಣಂ ವಂದೇ ಜಗದ್ಗುರು ಅಂತೇಳಿ ಕೃಷ್ಣನ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಏನೋ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ, ಶಾರೀರಿಕವಾಗಿರ್ತಕ್ಕಂಥ ಬಾಧೆ, ಈ ರೀತಿಯಾಗಿ ಏನೋ ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಧನದ ಅಭಿವೃದ್ಧಿ ಕೂಡ ಆಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯಿಂದ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ತುಲಾರಾಶಿಯವರಿಗೆ ನಿಮ್ಮ ಮನೆಯ ಬಂಧುಗಳೊಟ್ಟಿಗೆ ಎಲ್ಲಾದರೂ ಕೂಡ ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಸಹೋದ್ಯೋಗಿಗಳೊಟ್ಟಿಗೆ ಅಥವಾ ಸೋದರರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸಾಯಿಬಾಬರ ದರ್ಶನ ಅಥವಾ ಶ್ರೀಧರ ಸ್ವಾಮಿಗಳ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ.
ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಧನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಏನೋ ನೀವು ಇಷ್ಟು ದಿನಗಳಿಂದ ಏನೋ ಅಂದ್ಕೊಂಡಿರ್ತೀರ, ಆ ಕಾರ್ಯಾದಿಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಲುಷಿತ ಜನರೊಟ್ಟಿಗೆ ಸ್ವಲ್ಪ ಏನೋ ನಿಮ್ಮ ಬಗ್ಗೆ ಅಪಮಾನ ಮಾಡ್ತಕ್ಕಂಥ ಹುನ್ನಾರಾದಿಗಳು ನಡೀತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಒಳ್ಳೆಯ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಂತ ಪ್ರಯತ್ನ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆ ಕಾಣ್ತಕ್ಕಂಥವರಾಗಿರ್ತೀರ. ಇವತ್ತಿನ ದಿವಸ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಕುಲದೇವರ ಪ್ರಾರ್ಥನೆಯೊಟ್ಟಿಗೆ ಗುರು ರಾಮಚಂದ್ರನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನೀವು ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಭಾರತಿ ಅಂತ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕು. 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ತಾಯಿ ಒಳ್ಳೇದು ಮಾಡಲಿ. ಆಯ್ತು ಗುರುಜಿ, ನಿಮ್ಮ ಆಶೀರ್ವಾದ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ನಾನು ಯಾರಾದ್ರೂ ದುಡ್ಡು ಕೊಡ್ತಿದ್ದೀನಿ ಗುರುಜಿ, ಅದು ವಾಪಸ್ ಕೊಡ್ತಾ ಇಲ್ಲ. ನಿಮಗೆ ನಾನು ಪ್ರಾರಂಭದಲ್ಲಿ ಒಂದು ನಾನು ತಂತ್ರವನ್ನು ತಿಳಿಸ್ಕೊಟ್ಟಿದ್ದೇನೆ. ಏನಪ್ಪ ಅಂದರೆ ಆ ತಂತ್ರವನ್ನು ಮಾಡಿ ಖಂಡಿತ ಇವತ್ತು ಹೋಗಿ ಆ ಒಂದು ಔದುಂಬರ ವೃಕ್ಷದಲ್ಲಿ, ಬನ್ನಿ ವೃಕ್ಷದ ಕೆಳಗಡೆ ಇರತಕ್ಕಂಥ ಮಣ್ಣನ್ನು ತಗೊಂಡು ಬಂದು ಮನೆಯಲ್ಲಿಟ್ಟು 28 ರೂಪಾಯಿ ಅದರ ಮೇಲೆ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಗುರುಗಳ ಧ್ಯಾನವನ್ನು ಮಾಡಿ, ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ನಿಮ್ಮ ಆ ಏನು ಮನಸ್ಸಿನಲ್ಲಿ ನೋವು ಅಥವಾ ಬಾಧೆ ಇದೆಯೋ ಅದು ಖಂಡಿತ ಒಳ್ಳೆಯದಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಪೂಜಾ ವಿಧಾನದ ಬಗ್ಗೆ ಮಾತನಾಡ್ತಾ ಇದ್ವಿ. ಕೆಲವೊಬ್ಬರು ಕೆಲವೊಂದು ರೀತಿಯಾಗಿ ಪೂಜಾ ವಿಧಾನಗಳನ್ನು ಮಾಡ್ತಾರೆ. ಇನ್ನು ಎಷ್ಟು ದೀಪಗಳನ್ನು ಹಚ್ಚಿದ್ರೆ ಒಳ್ಳೆಯದು ದೇವರ ಮುಂದೆ? ಮನೆಯಲ್ಲಿ ಸಹಜವಾಗಿ ಏನಪ್ಪ ಅಂದರೆ ಈಗ ಮೂರ್ತಿಗಳನ್ನೇ ತಗೊಳ್ಳೋಣ ನಾವು, ಯಾಕೆಂದರೆ ಇನ್ನೂ ಅದನ್ನು ಅಪೂರ್ಣವಾಗಿದ್ದೀವಿ, ಪೂರ್ಣ ಮಾಡಿಲ್ಲ. ಮುಖ್ಯವಾಗಿ ಮೂರ್ತಿಗಳನ್ನು ಅಂಗುಷ್ಟ ಮಾತ್ರೇಣ ಅಂತ ಕರೆಯುತ್ತೆ. ಅಂದರೆ 1 ಅಂಗುಲ ಅಂತಕ್ಕಂಥದ್ದು. ಈ ಅಂಗುಲ ಮಾತ್ರದಲ್ಲಿರ್ತಕ್ಕಂಥ ಮೂರ್ತಿಗಳನ್ನು ಯಾವುದೇ ಕಾರಣಕ್ಕೂ 2 ಫೋಟೋಗಳನ್ನು, 2 ಗಣೇಶನ ಫೋಟೋ, 2 ಶಿವನ ಫೋಟೋ, 2 ದುರ್ಗೆ ಫೋಟೋ, ಶಕ್ತಿ ಒಂದೇ ಆಗಿರೋದ್ರಿಂದ ಪೂಜೆಗೆ ಈಗ ನಿಮಗೆ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಿರ್ತಾರೆ, ಅದನ್ನೆಲ್ಲೂ ಇಡಲಿಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಅದನ್ನು ಇಟ್ಟಿರಿ. ಕಾರಣಾಂತರಗಳೆಲ್ಲ ಅದು ಏನಾದರೂ ಉಪಯೋಗಕ್ಕೆ ಬಂದರೆ ಬರ್ಬೋದಿಲ್ಲ. ಯಾಕೆಂದರೆ ನಾವು ಸ್ವರೂಪವನ್ನು ಯದ್ಭಾವಂ ತದ್ಭವತೆ ಅಂತ ಒಂದೇ ಭಾವನೆಯಲ್ಲಿ ನೋಡ್ತೀವಿ. ಈಗ ಚಾಮುಂಡೇಶ್ವರಿ ಒಂದು ಫೋಟೋ, ರಾಜರಾಜೇಶ್ವರಿ ಒಂದು ಫೋಟೋ, ಅನ್ನಪೂರ್ಣೇಶ್ವರಿ ಒಂದು ಫೋಟೋ, ಇಷ್ಟೆಲ್ಲ ಫೋಟೋಗಳಿಟ್ಟಾಗ ಏನಾಗುತ್ತೆ, ಸಾನ್ನಿಧ್ಯತೆ ಅಂತಕ್ಕಂಥದ್ದು ತದೇಕವಾಗಿ ನಿಮ್ಮ ಮನಸ್ಸಿನ ಮೇಲೆ ಬೀರಬಹುದಾಗಿರ್ತಕ್ಕಂಥ ಪರಿಣಾಮ ಏನಪ್ಪ ಅಂದರೆ ಅಲ್ಲೂ ಕೂಡ ನಿಮಗೆ ಜಿಜ್ಞಾಸೆಗಳಾಗುತ್ತೆ. ಇವತ್ತು ನಾನು ರಾಜರಾಜೇಶ್ವರನ ಪ್ರಾರ್ಥನೆ ಮಾಡಲಾ, ಅನ್ನಪೂರ್ಣೇಶ್ವರನ ಪ್ರಾರ್ಥನೆ ಮಾಡಲಾ, ಶಿವನನ್ನು ಪ್ರಾರ್ಥನೆ ಮಾಡಲಾ? ಹೀಗೆ ಅನುಷ್ಠಾನ ಪದ್ಧತಿಯಲ್ಲಿ ನೀವು ಯಾವ ದೇವರನ್ನು ಅನುಷ್ಠಾನಯುಕ್ತವಾಗಿ ನಂಬಿಕೊಂಡಿರ್ತೀರೋ ಅದೇ ದೇವರನ್ನು ಅಥವಾ ಕುಲದೇವರನ್ನು ಪ್ರಧಾನವಾಗಿ ಇಟ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೆಲವರು ಈ ಮುನೇಶ್ವರ ಈ ಥರ ಅಂದರೆ ಉಗ್ರ ಸ್ವರೂಪನಾಗಿರ್ತಕ್ಕಂಥ ದೇವತೆಗಳನ್ನು ಮನೆಯಲ್ಲಿ ಇಡಬಾರ್ದು, ಆಂಜನೇಯನ ಫೋಟೋವನ್ನು ಮನೆಯಲ್ಲಿ ಇಡಬಾರ್ದು, ಶಿವನ ಫೋಟೋವನ್ನು ಮನೆಯಲ್ಲಿ ಇಡಬಾರ್ದು ಅಂತಕ್ಕಂಥ ಒಂದಷ್ಟು ಜಿಜ್ಞಾಸೆಗಳು ಇರ್ತಕ್ಕಂಥದ್ದು ಸಹಜವಾಗಿದೆ. ಆದರೂ ಶಾಸ್ತ್ರ ಏನು ಹೇಳುತ್ತಪ್ಪ ಅಂದರೆ ನೀವು ಏನನ್ನ ಅದಕ್ಕೆ ಅಲ್ಲಿ ಹೇಳಿದೆ, ದೇವತಾ ರೂಪೇಣ ಪೂಜೆಯೇತ್. ನೀವು ಮಾಡ್ತಕ್ಕಂಥ ಪೂಜೆ ಹೇಗಿರಬೇಕಪ್ಪ ಅಂದರೆ ದೇವತಾ ರೂಪ ಅಂತಕ್ಕಂಥ ಭಾವನೆಯಲ್ಲಿ ನೀವು ಅದನ್ನು ಇಟ್ಟು ಪೂಜೆ ಮಾಡಿದಾಗ ದೇವತಾ ಸಾನ್ನಿಧ್ಯತೆ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ 2 ವಿಗ್ರಹಗಳಿದ್ದರೆ ತೆಗೆದು ಪಕ್ಕಕ್ಕಿಡಿ. ಸಂಕ್ಷಿಪ್ತವಾಗಿ ಎಷ್ಟು ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಅಷ್ಟು ಸರಳ ರೀತಿಯಲ್ಲಿ ಪೂಜೆಯನ್ನು ಮಾಡಿ. ಭಕ್ತಿಯೇ ಪ್ರಧಾನವಾದದ್ದು ಹೊರತು ನಂಬಿಕೆ ಅದಕ್ಕೆ ಇನ್ನೊಂದಷ್ಟು ಪುಷ್ಟಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಹೊರತು ಯದ್ಭಾವಂ ತದ್ಭವತಿ. ನೀವು ಯಾವ ಭಾವನೆಯಲ್ಲಿ ಭಗವಂತನನ್ನು ಸ್ಪರ್ಶಿಸುವ ಅಥವಾ ಭಗವಂತನನ್ನು ದರ್ಶಿಸುವಂತಹ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ತೀರೋ ಅಷ್ಟು ಅನಿಯಮಿತವಾಗಿರ್ತಕ್ಕಂಥ ಶಕ್ತಿ ನಿಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ದೀಪದ ವಿಚಾರಕ್ಕೆ ಬಂದಾಗ ಮೂರ್ತಿಗಳನ್ನು ಮುಖ್ಯವಾಗಿ ಏನಂದರೆ ನಾವೀಗ ಕೆಲವರು ಮನೆಗಳಲ್ಲಿ ಉತ್ತರಾಭಿಮುಖವಾಗಿಟ್ಟು ಪೂರ್ವಕ್ಕೆ ಕೂತ್ಕೊಂಡು ಪೂಜೆ ಮಾಡುವಂಥ ವ್ಯವಸ್ಥೆ ಇರತಕ್ಕಂಥದ್ದಾಗಿರುತ್ತೆ. ದೇವತೆಗಳಿಗೆ 2 ಸಾನ್ನಿಧ್ಯತೆ ಇರೋದು, ಒಂದು ಪೂರ್ವ ಒಂದು ಪಶ್ಚಿಮ. ಒಂದು ಪಶ್ಚಿಮಾಭಿಮುಖವಾಗಿಟ್ಟು ಪೂರ್ವಾಭಿಮುಖವಾಗಿ ಕೂತು ಪೂಜೆ ಮಾಡ್ತಕ್ಕಂಥದ್ದು, 2 ಪಶ್ಚಿಮಾಭಿಮುಖವಾಗಿಟ್ಟು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು, ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಕೂಡ ಪೂಜೆ ಮಾಡ್ಬೋದು. ದಕ್ಷಿಣಕ್ಕೆ ಕೂತು ಪೂಜೆ ಮಾಡಬಾರ್ದು. 3 ವ್ಯವಸ್ಥೆಗಳಿರ್ತಕ್ಕಂಥದ್ದು. ಏನಪ್ಪ ಅಂದರೆ ಪೂರ್ವ, ಉತ್ತರ ಮತ್ತು ಪಶ್ಚಿಮಕ್ಕೂ ಕೂಡ ನಾವು ನಿಂತು ಪೂಜೆ ಮಾಡಬಹುದಾಗಿರ್ತಕ್ಕಂಥ ಶಾಸ್ತ್ರದ ಉಲ್ಲೇಖ ಇದೆ. ಹಾಗಾಗಿ ಮುಖ್ಯವಾಗಿ ಏನಪ್ಪ ಅಂದರೆ ದೇವತಾ ಉಪಾಸನೆಗಳನ್ನು ಮಾಡಬೇಕಾದವರು ಒಂದು ಶ್ರದ್ಧೆ ಮತ್ತು ಆ ಶುಚಿತ್ವವನ್ನು ಕಾಪಾಡಿಕೊಳ್ಳಿ.
ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಚನ್ನಬಸವ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹುಣಸೂರು. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್ ಅವರೇ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 5. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಹಲೋ ನಮಸ್ಕಾರ ರಾಯರೇ, ಹೇಗಿದ್ದೀರಾ? ಸರ್, ನಾವು ಏನೇ ಮಾಡಿದ್ರು ಕೈ ಮುಗ್ತಾ ಇಲ್ಲ. ಅದಕ್ಕೆ ಮನೆ ದೇವರು ಯಾರು? ವೀರಭದ್ರ ಸ್ವಾಮಿ. ವೀರಭದ್ರನಿಗಿನ್ನ ಬೇಕಾ? ಭೈರವಂ ಭೈರವಾಕಾರಂ ಭದ್ರಂ ಭದ್ರೀಶ್ವರಂ ಭಜ. ಎಲ್ಲ ಅಭದ್ರಾದಿಗಳನ್ನು ಸುಭದ್ರ ಮಾಡತಕ್ಕಂಥ ದೇವತೆ ಯಾರಾದರೂ ಇದ್ದರೆ ಅವನು ವೀರಭದ್ರನ ಮಾತ್ರ. ಪ್ರತಿ ಮಂಗಳವಾರ ಎಷ್ಟು ದೂರ ಆಗುತ್ತೆ ನಿಮ್ಮ ಮನೆ ಸಮೀಪ ಯಾವುದಾದ್ರೂ ವೀರಭದ್ರನ ಸನ್ನಿಧಾನ ಇದೆಯಾ? ಇಲ್ಲ ಸರ್, ದೂರ ನಮ್ಗೆ ಗೊತ್ತಿಲ್ಲ. ನಾವು ಒಂದು 6 ತಿಂಗಳು 3 ತಿಂಗಳು ಹೋಗ್ತೀವಿ. ದೂರ ಹೋಗ್ತೀವಿ ನಮಗೆ ದೇವಸ್ಥಾನ. ಅದು ಏನಾಗಿದೆ? ದೇವಸ್ಥಾನ ನಮ್ಗೆ ಹತ್ತಿರ ಇಲ್ಲ, ಅದು ದೂರದಲ್ಲದೆ. ಅಲ್ಲಿಗೆ ಒಂದು 6 ತಿಂಗಳು ಹೋಗ್ತೀವಿ. ನೀವೊಂದು ಕೆಲಸ ಮಾಡಿ, ಮನೆಯಲ್ಲೇ ಅನನ್ಯವಾಗಿ ಪ್ರತಿ ಮಂಗಳವಾರದ ದಿವಸ ವೀರಭದ್ರನಿಗೋಸ್ಕರವಾಗಿ ಒಂದು ದೀಪವನ್ನು ಹಚ್ಚಿಟ್ಟು ಚಿಕ್ಕ ಮಕ್ಕಳಿಗೆ ಯಾರಿಗಾದ್ರೂ ಚಿಕ್ಕ ಮಕ್ಕಳಿಗೆ ಏನಾದರೂ ಸಿಹಿ ಪದಾರ್ಥವನ್ನು ಕೊಡಿ ಪ್ರತಿ ಮಂಗಳವಾರ. ಆರ್ಥಿಕವಾಗಿ ಏನಂದರೆ ದುಡ್ಡು ಕಾಸಿನ ವಿಚಾರದಲ್ಲಿ ಅಡೆತಡೆಗಳಾಗಿದ್ದರೆ ನಿವೃತ್ತಿ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಈ ರೀತಿಯಾಗಿ ಏನಾದರೂ ನಿಮ್ಮನ್ನು ಕಾಡ್ತಾ ಇದ್ದರೆ ಶನಿವಾರದ ದಿವಸ ಅರಳಿ ಮರಕ್ಕೆ 12 ಪ್ರದಕ್ಷಿಣೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳ ಕುರಿತು. ಮುಂದಿನ ರಾಶಿ ಧನುರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವರು ಸ್ವಲ್ಪ ಷೇರು ಮಾರ್ಕೆಟ್ಟಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕಂಡು ಹೂಡಿಕೆಗಳನ್ನು ಮಾಡಿ ತಂದೆಗೆ ಸ್ವಲ್ಪ ಅನಾರೋಗ್ಯ ಪೀಡಿತರಾಗ್ತಕ್ಕಂಥವರಾಗಿರ್ತಾರೆ. ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡವನ್ನು ಸಮತೋಲನವಾಗಿ ಇಟ್ಕೊಳ್ಳೋದ್ರಿಂದ ಇನ್ನಷ್ಟು ಆನಂದವನ್ನು ಕಾಣ್ತಕ್ಕಂಥ ಸುಯೋಗ ಇರತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನವನ್ನು ಮಾಡಿ, ಗುರುವಿನ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ದಿವಸ ಧನುರಾಶಿಯವರು, ಅದರಲ್ಲೂ ಕೂಡ ವಿಶೇಷವಾಗಿ ಸಾಂಬಶಿವನ ದರ್ಶನ, ದಕ್ಷಿಣಾಮೂರ್ತಿಯ ದರ್ಶನ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಶಾರೀರಿಕವಾಗಿರ್ತಕ್ಕಂಥ ಬಾಧೆ ನಿಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶುಭ ಕಾರ್ಯಾದಿಗಳಿಗೆ ವೆಚ್ಚ ಮಾಡ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಸೋದರರೊಟ್ಟಿಗೆ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತಂದೆ ಕಡೆಯ ಬಂಧುಗಳಿಂದ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ವೃತ್ತಿ ವ್ಯವಹಾರ ವ್ಯಾಪಾರಾದಿಗಳಲ್ಲೂ ಕೂಡ ಸಮತೋಲನವಾಗಿರ್ತಕ್ಕಂಥ ವ್ಯವಸ್ಥೆ ಅಥವಾ ಶುಭ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಕರ ರಾಶಿಯವರು ಅನನ್ಯವಾಗಿ ದಕ್ಷಿಣಾಮೂರ್ತಿಯ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿರುತ್ತೆ. ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ಸಮಾನ ವಯಸ್ಕರಲ್ಲಿ ಅಂದರೆ ಸಮಾನ ಸಹೋದ್ಯೋಗಿಗಳೊಟ್ಟಿಗೆ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸಾಕು ಪ್ರಾಣಿಗಳಿಂದ ಏನಾದರೂ ಕೂಡ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದು. ವೈವಾಹಿಕ ವಿಚಾರಾದಿಗಳಲ್ಲೂ ಕೂಡ ಪತಿಪತ್ನಿಯರಲ್ಲಿ ಸಮಾಗಮನವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಏನಾದರೂ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿಯಲ್ಲಿ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಹಿಸಿ. ಅದರಲ್ಲೂ ಕೂಡ ಸ್ವಲ್ಪ ಅಪಾಯಗಳೊಟ್ಟಿಗೆ ನಿಮ್ಮನ್ನು ಏನಾದರೂ ಹಣಕಾಸಿನ ವಿಚಾರದಲ್ಲಿ ಯಾರಿಗೋ ಕೊಟ್ಟು ಮೋಸ ಹೋಗ್ತಕ್ಕಂಥದ್ದಾಗಿರ್ತೀರಾ, ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ದಾಯಾದಿಗಳೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಾವು ಪೂಜೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ನಾವು ಸಾಮಾನ್ಯವಾಗಿ ನಮ್ಮ ಕುಲದೇವರನ್ನು ನಾವು ಮನೆಯಲ್ಲೇ ಪೂಜೆ ಮಾಡ್ತೀವಿ. ಹಾಗಾದರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಜನರು ಸಾಮಾನ್ಯವಾಗಿ ದರ್ಶನ ಮಾಡ್ತಾ ಇರ್ತಾರೆ. ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಗುರುಜಿ? ನೀವು ಎಲ್ಲಿ ಹೋದರೂ ಕೂಡ ನಿಮ್ಮ ಮನಸ್ಸನ್ನು ಸಮಚಿತ್ತದಿಂದ ಇಟ್ಕೊಳ್ತೀರಾ, ನಂಬಿಕೆ ಇಲ್ದಿರಾ, ಏನೋ ಕಾಟಾಚಾರಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಿವಿ ಅಂತ ಆದಾಗ ಎಲ್ಲವೂ ಕೂಡ ನಿಷ್ಫಲ ಆಗಿಬಿಡುತ್ತೆ. ಮನೆಯಲ್ಲೂ ಅಷ್ಟೇ ದೀಪವನ್ನು ಹಚ್ಚಿಟ್ಟಾಗಲೂ ಕೂಡ ಒಂದು ಸದ್ಭಾವನೆಯಿಂದ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ಏನೋ ಒಲೆ ಮೇಲೆ ಏನೋ ಅಡುಗೆ ಪದಾರ್ಥಗಳನ್ನು ಇಟ್ಬಿಟ್ಟು ಬಂದು ಅಡಾವಿಡಿಯಾಗಿ ಬಂದು ದೀಪ ಹಚ್ಚಿ ಹೋಗ್ತಕ್ಕಂಥದ್ದಲ್ಲ. ಪೂಜೆ ಅಂತಕ್ಕಂಥದ್ದು ಅದರದೇ ಆಗಿರ್ತಕ್ಕಂಥ ನಿಯಮ ಇದೆ. ಮನೆಗಳಲ್ಲಿ ಯಾವುದೇ ಆಗಮಾನುಕ್ತವಾಗಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರಲ್ಲ. ಆದರೆ ಶ್ರದ್ಧಾ ಮತ್ತು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಪೂಜೆ ಇರುತ್ತೆ. ಮನೆಗಳಲ್ಲಿ ಸ್ತೋತ್ರ ಪಾರಾಯಣಗಳನ್ನು ಮಾಡ್ಬೋದು. ಸ್ವಲ್ಪ ವೇದಾಧ್ಯಯನ ಇದ್ದಂಥವ್ರು ವೇದಾಧ್ಯಯನವನ್ನು ಮಾಡ್ಬೋದು. ಈಗ ನಾವು ಸಂಕಷ್ಟ ಮತ್ತು ಸತ್ಯನಾರಾಯಣ ಹುಣ್ಣಿಮೆ ದಿವಸ, ಪ್ರದೋಷ ಕಾಲ, ಸೋಮವಾರ, ಮಂಗಳವಾರ ನಮ್ಮ ಧರ್ಮದಲ್ಲಿ ಪ್ರತಿದಿನವೂ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದಿನವೇ ಆಗಿರುತ್ತೆ. ಈಗ ಮಂಗಳವಾರ ಅಂದರೆ ಆಂಜನೇಯನಿಗೆ, ಸುಬ್ರಹ್ಮಣ್ಯನಿಗೆ, ನರಸಿಂಹನಿಗೆ, ದುರ್ಗೆಗೆ ನಾವೆಲ್ಲ ಕೂಡ ದೇವತೆಗಳನ್ನು ಉಪಾಸನೆ ಮಾಡ್ತೀವಿ. ಶುಕ್ರವಾರ
ಗುರುವಾರ ಅಂದ್ಬಿಟ್ರೆ ಮಹಾಲಕ್ಷ್ಮಿ, ಲಕ್ಷ್ಮೀ ವೆಂಕಟೇಶ್ವರ, ಹೀಗೆ ದೇವತೆಗಳನ್ನು ಉಪಾಸನೆ ಮಾಡ್ತಕ್ಕಂಥ ಕ್ರಮ ನಮ್ಗೆ ಇವತ್ತಿಂದ ಬಂದಿರತಕ್ಕಂಥದ್ದಲ್ಲ, ಅನಾದಿ ಕಾಲದಿಂದಲೂ ಕೂಡ ಬಂದಿರತಕ್ಕಂಥದ್ದು. ಅದಕ್ಕೆ ನಾವು ಮುಖ್ಯವಾಗಿ ಏನಂದರೆ ಯಂ ಪ್ರಾರ್ಥಯೇತ್ ಕಾಮಂ, ಏನೆಲ್ಲ ಪ್ರಾರ್ಥನೆಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಖಂಡಿತ ಮನೆಗಳಲ್ಲಿ ದೇವತಾ ಸಾನ್ನಿಧ್ಯತೆ ಇದೆ ಅಂತಕ್ಕಂಥ ಅನುಭವ ಸಾಕಷ್ಟು ಮಂದಿಗೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ದೇವತಾ ಉಪಾಸನೆ ಅಂತಕ್ಕಂಥದ್ದು ಸಂಕ್ಷಿಪ್ತವಾಗಿರಬೇಕು, ಸರಳವಾಗಿರಬೇಕು, ಭಕ್ತಿಯಿಂದ ಇರಬೇಕು, ಶ್ರದ್ಧೆಯಿಂದ ಇರಬೇಕು. ಮಾಡುವಂಥ 10 ನಿಮಿಷ ಪೂಜೆ ಸಾಕು. ನೀವೇನು ಅರ್ಧ ತಾಸು ಕೂತ್ಕೊಳ್ಬೇಕು ಅಂತದೇನು, ಒಂದು ಸಣ್ಣ ವಿಗ್ರಹ ಪ್ರತಿನಿತ್ಯವೂ ಕೂಡ ನಿತ್ಯ ಅನುಷ್ಠಾನ ಅಂತಕ್ಕಂಥದ್ದು ಇದ್ದಾಗ ನಿತ್ಯಾರ್ಚನೆ ಅಂತ ನಾವು ಕರಿತೀವಿ. ನಿತ್ಯಾರ್ಚನೆ ಗಣಪತಿಯ ಒಂದು ಅರ್ಚನೆ ಏನೊಂದು 2 ನಿಮಿಷ ಅಷ್ಟೋತ್ರ ಆಗುತ್ತೆ. ಯಾಕೆಂದರೆ ಅಕ್ಷತೆ ಹೂವನ್ನು ತೆಗೆದು ಭಗವಂತನಿಗೆ, ಯಾಕಂದರೆ ಒಟ್ಟಿಗೆ ನಮ್ಮ ನಾಮಗಳನ್ನು ಹೇಳಿ 21 ನಾಮ ಹೇಳಿ ಭಗವಂತನಿಗೆ ಇಡ್ತಕ್ಕಂಥದ್ದು. ಅಂದರೆ ದೇವರನ್ನು ನೀವು ಎಷ್ಟು ಭಾವನಾತ್ಮಕವಾಗಿ ದೇವರ ಸಮೀಪಕ್ಕೆ ನೀವು ಹೋಗುವಂತಹ ಶ್ರದ್ಧೆಯನ್ನು ನೀವು ಇಟ್ಕೊಳ್ತೀರೋ ಭಕ್ತಿ ತಾನೇ ಹುಟ್ಟುತ್ತೆ. ಭಕ್ತಿಗೆಯಿಂದ ಮಾಡಿದಂಥ ಪೂಜೆ ಪ್ರತಿಯೊಂದು ಪೂಜೆಯು ಕೂಡ ದೇವರು ಅದನ್ನು ತಗೊಳ್ತಾನೆ. ಈಗ ಸಾಕಷ್ಟು ಅನುಭವಗಳು ನಮ್ಮ ಬದುಕಿನಲ್ಲಿ ಆಗಿರ್ತಕ್ಕಂಥದ್ದಾಗಿರುತ್ತೆ. ಏನೋ ಒಂದು ವಿಚಾರದಲ್ಲಿ ನಾವು ತುಂಬ ಅದರಲ್ಲಿ ನೋವನ್ನು ಅಥವಾ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ, ಯಾವುದೋ ರೂಪದಲ್ಲಿ. ಯಾಕಂದರೆ ದೈವಂ ಮಾನುಷ ರೂಪೇಣ ಅಂತ ಹೇಳುತ್ತೆ. ಯಾರೋ ಒಬ್ಬರು ರೂಪದಲ್ಲಿ ಬಂದು ಭಗವಂತ ನಮಗೆ ಸಹಾಯವನ್ನು ಮಾಡ್ತಕ್ಕಂಥ ಅನುಭವಗಳಿರುತ್ತೆ. ಅಲ್ಲಿ ಏನು ಪ್ರಧಾನತೆ ಅಂದರೆ ನಂಬಿಕೆಯೇ ಪ್ರಧಾನ. ಹಾಗಾಗಿ ನಂಬಿಕೆಯುಕ್ತವಾಗಿ ಮಾಡುವಂತಹ ಪ್ರತಿಯೊಂದು ಪೂಜೆಯು ಕೂಡ ದೇವರಿಗೆ ಸಲ್ಲತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಪೂಜಾ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.